ಡೇ ಅಂದರೆ ಯಾವುದು ಸರ್? ನೀವು ಅವ್ರ ಜೊತೆ ಕಳೆದಿದ್ದು ಕ್ಷಣ ತುಂಬ ಮೆಮೊರಬಲ್. ನಿಮ್ಗೆ ಅವಾಗವಾಗ ಕಾಡುತ್ತೆ ಅನ್ನೋದು, ನೆನಪಿಗೆ ಬರುತ್ತೆ ಅನ್ನೋದು, ಆ ಥರದ ದಿನ ಯಾವುದು? ಜೊತೆಗೆ ಯಾರ ಹತ್ರನೂ ಇಲ್ಲಿವರೆಗೂ ವಿಷ್ಣು ಸರ್ ಬಗ್ಗೆ ಹಂಚ್ಕೊಳ್ದಿರೋದು ಏನಾದರೂ ಇದೆಯಾ ಸರ್ ಅಮ್ಮ ವಿಷಯ? ಆ ಥರ ಹೇಳೋದಾಯ್ತು ಅಂತಂದರೆ ಏನಾಯಿತು ಅಂದರೆ, ಕೌಂತೆಯ ಅಂತ ಒಂದು ಹೋಟ್ಲಿತ್ತು ಚಿಕ್ಕಮಂಗ್ಳೂರಲ್ಲಿ. ಔಟ್ಡೋರ್ಗೆ ಹೋಗ್ತಾಯಿದ್ವಿ ನಾವು. ಔಟ್ಡೋರ್ಗೆ ಹೋದಾಗ ಏನಾಯಿತು, ನಾನು ಸ್ವಲ್ಪ ಲೇಟಾಗಿತ್ತು ಹೋಗೋದು. ವಿಷ್ಣು ಒಂದು ಸ್ವಲ್ಪ ಶಿಸ್ತಿನ ಸಿಪಾಯಿ. 10 ಕಾಲಿಗೆಲ್ಲ ಮಲಗಿಬಿಟ್ಟಿದ್ರು. ಅವಾಗ ಏನಾಗಿತ್ತು ಅಂತಂದರೆ ಫುಲ್ಲು ಟೈಟ್ ಪ್ಯಾಕ್ ಆಗೋಗಿತ್ತು ಕೌಂತೆಯ. ಇರಲಿಲ್ಲ. ಕೊನೆಗೆ ತುಂಬಾ ಇದು ಮಾಡ್ತಾಯಿದ್ರು. ಅದಕ್ಕೆ ನಾನೇನು ಮಾಡಿದೆ, ಏನು ವರಿ ಮಾಡಬೇಡ, ಬೆಳಗ್ಗೆ ಖಾಲಿ ಆದಾಗ ರೂಮ್ ಕೊಡು, ನನಗೆ ಇಲ್ಲೇ ಮಲ್ಕೊಳ್ತೀನಿ, ಗೊತ್ತಾಯ್ತಾ, ನನಗೆ ಇದು ಮಾಡಿಕೊಡು ಅಂತ. ಸೊ ಮಲ್ಕೊಂಡೆ. ಸ್ವಲ್ಪ ಸೊಳ್ಳೆ ಕಾಟ ಆಯಿತು. ಆವಾಗ ಭಾಳ ಮಾಡಿ ಯಾರೋ ಬಂದಂಗೆ ಆಯಿತು ಅಂತ ವಿಷ್ಣು ಆಚೆ ಬಂದರು. ಆಚೆ ಬಂದು, ದುಡ್ಡು ಯಾಕಿಲ್ಲಿ ಮಲಗಿದ್ದೀರಾ ಅಲ್ಲ, ಸರ್ ನಿಮ್ಮನ್ನು ಎಬ್ಬರಿಸ್ಬೇಕಲ್ಲ ಅಂತ ಮಲಗಿದ್ದೀವಿ ಅಂತಾರೆ. ಒಳ್ಳೆ ಚೆನ್ನಾಗಿ ಹೇಳ್ತಿರಲ್ಲ ಹಿಂಗೆ ಅಂತ. ಸೊಳ್ಳೆ ಕಾಟ ಮಲ್ಗೋಕ್ಕಾಗ್ತಾಯಿರಲಿಲ್ಲ, ನೀವು ಇದು ಮಾಡಿದ್ದು ಒಳ್ಳೆ ಆಯಿತು, ಬರ್ರಿ ನನ್ನ ರೂಮ್ಗೆ ಅಂತ ಕರ್ಕೊಂಬಂದು ಅವ್ರದ್ದು ಸೂಟ್ ರೂಮ್ ಮುಂದುಗಡೆ ದಿವಾನ ಇತ್ತು, ಇಲ್ಲಿ ಮಲ್ಕೊಳ್ಳಿ ಅಂತೇಳಿ ಸುತ್ತ ಸ್ಪ್ರೇ ಹೊಡೆದ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳಿ, ಯಾಕೆ ಇಷ್ಟು ಲೇಟು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ ಆಮೇಲೆ ಮಲಗಿ ಬೆಳಗ್ಗೆ 5:15 ಗಂಟೆಗೆ ಎದ್ದು ಯೋಗ ಮಾಡ್ತಾಯಿದ್ರು. ಹೌದು, 5:15 ಎದ್ದು ಯೋಗ ಮಾಡ್ತಾಯಿದ್ರು. ಅದು ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಇರೋ ಒಬ್ಬ ಕಲಾವಿದನಲ್ಲಿ ನಾನು ಕಂಡ ಗುಣಗಳಲ್ಲಿ ಶ್ರೇಷ್ಠ ಗುಣಗಳಲ್ಲಿ ಒಂದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೊಂದಾಗಿರ್ಬೋದು. ಆಮೇಲೆ ಇನ್ನೊಂದು ಸತಿ ಏನು ಅಂತಂದರೆ, ಅದೇ ನಾನು ನಿಮಗೆ ನೇಕಾರಪೇಟೆಯಿಂದ ಡ್ಯಾಮ್ಗೆ ಹೋಗ್ಬೇಕಾದ್ರೆ ಹೇಳಿದ್ನಲ್ಲ, ಆವಾಗ ಎಲ್ಲ ಆರ್ಟಿಸ್ಟ್ಗಳಿದ್ದರು. ಅವರು ಈ ಥರದ ಘಟನೆಗಳು ಬೇಕಾದಷ್ಟಿದೆ. ಇನ್ನೊಂದು ಸತಿ ಒಂದು ಮದುವೆಗೆ ಹೋಗ್ಬೇಕಾಗಿತ್ತು, ಶಿಂಷಾದಲ್ಲಿ ಶೂಟಿಂಗು, ಕಲಾಕೃತಿದು. ಆವಾಗ ವಿಷ್ಣು ಒಬ್ಬರೇ ಹೋಗ್ಬಿಟ್ಟು ಒಬ್ಬರೇ ಬರೋದು, ಲೇಟ್ ನೈಟು. ಆವಾಗ ಜೊತೆಲಿ ಹೋಗೋಕ್ಕೆ ಸೆಲೆಕ್ಟ್ ಮಾಡಿದ್ದು ಭಾರ್ಗವ ಅವರು ನನ್ನನ್ನು, ಗೊತ್ತಾಯ್ತಾ, ನೀವು ಜೊತೆಲಿ ಹೋಗ್ಬಿಟ್ಟು ಬನ್ನಿ ಅಂತ. ಒಂದು ಪ್ರತಿಷ್ಠಿತವಾದ ಮದುವೆ ಇದು. ಅಲ್ಲಿಗೆ ಯಾರ್ಯಾರು ಹಾಡೋಕ್ಕೆ ಬಂದಿದ್ದರು ಅಂದರೆ, ಜೇಸುದಾಸ್ ಬಂದಿದ್ದರು ಹಾಡೋದಕ್ಕೆ, ಗೊತ್ತಾಯ್ತಾ. ತುಂಬ ದೊಡ್ಡ ಮದುವೆ. ದುಡ್ಡು ಅಂದರೆ ಬೆಳ್ಕರಿಲಿ ವಿಷ್ಣು ಸಾರ್, ನನಗೇನು ನಿದ್ದೆ ಬರಲ್ಲ. ಇದು ನಿಜವಾಗ್ಲೂ ಒಂದು ಮಹಾನ್ ದೊಡ್ಡ ಮದುವೆ. ಎಲ್ಲದಕ್ಕಿಂತನೂ ಮೇರು ಪರ್ವತಗಳೆಲ್ಲ ಹಾಡ್ತಾಯಿದ್ದಾರೆ. ಒಬ್ಬರು ಹಾಡ್ತಾಯಿದ್ರೆ ಮುಂದುಗಡೆ ಎಲ್ಲರೂ ಕೂತ್ಕೊಂಡು ಕರೆಕ್ಟಾಗಿ ತಿಲ್ಲನ ಹಾಕೋರು ಕೂತ್ಕೊಂಡಿದ್ವಿ, ಹೆಣ್ಣುಮಕ್ಕಳು ಶಾಸ್ತ್ರೀಯವಾದ ಸಂಗೀತ ಹಾಡ್ತಾಯಿದ್ದಿದ್ದು. ಅದಕ್ಕಿಂತನೂ ಇನ್ನೇನು ಬೇಕು. ಅದೆಲ್ಲ ಮರೆಯಲಾಗದೇ ಇರೋವಂಥ ಘಟನೆಗಳು ವಿಷ್ಣುವ್ರ ಜೊತೆಲಿ. ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಾಗ 1:30-2 ಆಗಿತ್ತು. ಹೌದು, 2 ಗಂಟೆ ಆಗಿತ್ತು ಶಿಂಷಾಗೆ ಹೋದಾಗ. ಆವಾಗ ಅವ್ರನ್ನ ಇಳಿಸಿ ನಾನು ಬಂದು ಇಳ್ಕೊಂಡು, ನನಗೆ ಬೆಳಗ್ಗೆ 11 ಗಂಟೆವರೆಗೂ ದೊಡ್ಡಣ್ಣಂಗೆ ಹೇಳ್ಬಿಟ್ಟು 11 ಗಂಟೆಗೆ ಬರಲಿ ಅಂತ. ಹಾಗಾಗಿ ಪಿಕ್ಚರ್ ಹೆಸರು ಕರುಣಾಮಯಿ. ಅವರು ಕರುಣಾಮಯಿ ವಿಷ್ಣು ಸರ್ ಕೂಡ. ಯಾಕೆ ಆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾಯಿದ್ರಂತೆ. ಅವ್ರ ಹತ್ರ ಕವರ್ಗಳಿರ್ತಾಯಿತ್ತಂತೆ, ಎಲ್ಲೋ ಮತ್ತು ರೆಡ್. ಸೊ ರೆಡ್ ಎಷ್ಟು ಹಾಕಬೇಕೋ ದುಡ್ಡು ಅಷ್ಟು, ಎಲ್ಲೋಗೆ ಎಷ್ಟು ಹಾಕಬೇಕೋ ಅಷ್ಟು, ಯಾರಿಗೆ ಕೊಡಬೇಕು ಅಂತ ಅನಿಸುತ್ತೋ ಅವ್ರ ಕೈಗಿಟ್ಬಿಟ್ಟು ಬರ್ತಾಯಿದ್ರಂತೆ ಸರ್. ವಿಷ್ಣುದು ನಾನು ನೋಡ್ದಂಗೆ ಒಂದು ಗುಡ್ ಏನು ಗೊತ್ತೇನಮ್ಮ, ಲೆಫ್ಟ್ ಹ್ಯಾಂಡ್, ಈಸ್ ಲೆಫ್ಟ್ ಹ್ಯಾಂಡ್. ಹಂಗಾಗಿ ಏನೇ ಕೊಡಬೇಕಾದ್ರೂ ಬಲಗೈಗೆ ಗೊತ್ತಾಗ್ತಿರ್ಲಿಲ್ಲ, ಹಂಗೆ ಸಹಾಯ ಮಾಡೋರು. ಅರ್ಥ ಆಯ್ತಾ? ಎಷ್ಟೋ ಜನಕ್ಕೆ ಹಿಂಗೆ ಬರಬೇಕಾದ್ರೆ ಹಿಂಗೆ ಥ್ಯಾಂಕ್ಸ್ ಕೊಡ್ತಾರೇನೋ ಅನ್ಬೇಕು, ಆ ಥರ ಕೊಡೋರು. ಅರ್ಥ ಆಯ್ತಾ? ತೋರಿಕೆ ಮನುಷ್ಯ ಅಲ್ಲ, ಗೊತ್ತಾಯ್ತು, ಹೃದಯವಂತ ಸರ್.